Hey guys, welcome back to my YouTube channel. ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಸೊ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಮಾಡಬೇಕು ಅನ್ನಿಸ್ತು. ಸೊ ಹಂಗಾಗಿ ಒಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಎಕ್ಸಾಮ್ ಇದೆ. ಸೊ ಪ್ರಿಪೇರ್ ಅಂತೂ ಆಗಿದ್ದೀನಿ. ಇವತ್ತಿನ ದಿನ ಎಲ್ಲ ಹೆಂಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಕಾಲೇಜಿಗೆ ಬಂದಾದ್ಮೇಲೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಆಚೆ ಬಂದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಸೊ ಹಂಗೆ ಇವತ್ತು ನಮ್ಮ ಸೀನಿಯರ್ದು ಬರ್ತಡೇ ಇತ್ತು. ಸೊ ಹಂಗಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇತ್ತು. ಸೊ ಹಂಗಾಗಿ ಹೋಗಿದ್ವಿ. ಸೊ ಹೇಗೆ ಇತ್ತು ನಮ್ಮ ಸೀನಿಯರ್ದು. ಸೊ ಅವ್ರಿಗೋಸ್ಕರ ಒಂದು ಚಿಕ್ಕ ಪ್ರ್ಯಾಂಕ್ ವಿಡಿಯೋನ ನಾವು ಮಾಡ್ಕೊತಿದ್ದೀವಿ. ಸೊ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬೇರೆ ಪ್ರ್ಯಾಂಕ್ ಮಾಡ್ಕೊತಿರೋದು. ಸೊ ನಮ್ಮ ಜೊತೆ ಇವಾಗ ಪ್ರ್ಯಾಂಕಿಗೆ ಕೋಆಪ್ರೇಟ್ ಮಾಡ್ತಾ ಇರೋದು ಒಬ್ರು ಸಿಸ್ಟರು. ಸೊ ಅವ್ರನ್ನ ಕರಿತೀನಿ. ಪ್ರ್ಯಾಂಕಿಗೆ ಸಪೋರ್ಟ್ ಮಾಡ್ತಾ ಇರೋದು ಮಧು ಅಂತ. ಸೊ ಇವರು ನಮ್ಮ ಈ ಪ್ರ್ಯಾಂಕಿಗೆ ಸಪೋರ್ಟ್ ಮಾಡ್ತಾ ಇರೋದು. ಏನು ಪ್ರ್ಯಾಂಕು ಅಂದರೆ ನಮ್ಮ ಸೀನಿಯರ್ ಇದೆ. ಸೊ ಅವ್ರಿಗೆ ಒಂದು ಪ್ರಪೋಸಲ್ ಥರ ಹೋಗ್ಬಿಟ್ಟು ಇವ್ರು ಹೇಳ್ತಾರೆ. ಸೊ ಅದು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. You know my name, right? Sorry, I don't know. My name is Maha, and I know about you. Danny used to say a lot of things about you, which is your SRM and Yes. your capability of everything, handling everything. And after seeing you out for the first time, I had crush on you. Thank you. And I just wanted to confess you that I fell in love with you after seeing the first time only. Okay. But I'll not accept it. Because I have seen my friends falling in love and getting up, and even I felt like no, it's okay. I already had a love in my school, and I got broke up, and I'm now lightly stable because of that. So Okay. I just want to. So you're not interested in love anymore? We can be just friends. We can just talk. How you show the care, you show me. I'll treat you as a friend only. Okay. So you're studying, right? Yes. I'm a final year student. What about you? I've completed my studies earlier only, but I'm not your sister and all. Okay, I'm I not know. elder than you. I'm younger than you itself. Yeah. Sure. So your answer is no for me. Yeah, it's no. Okay. ಈ ವಯಸ್ಸಲ್ಲಿ ನಾನು ನಿಂತ್ಕೋಬೇಕಲ್ಲ. ಆಮೇಲೆ ಸ್ವಲ್ಪ ನಿನ್ನೆ ರಾತ್ರಿ 4:15 ತನಕ ಬಿಟ್ಟಿಲ್ಲ ಅಂತೇಳಿ ಅವಳು ಯಾವತ್ತೂ ನೋಡಿಲ್ಲ. ನಾನು ಈ ಏನೋ ಫಿಸಿಕಲ್ ಆಗಿ ನೋಡಿರಲಿಲ್ಲ, ಏನೋ ಫೋಟೋ ನೋಡ್ತೀವಿ. ಅದಕ್ಕೆ ಸರಿ ಅಂತ ನಾನು ಅಲ್ಲಿ ಬಂದು ಕ್ರಶಿಂದ ಎಲ್ಲ ಹುಟ್ಟೇನಾಯಿತು. ಅದಕ್ಕೆ ಬಂದು ಮುಗಿದ ತಕ್ಷಣ ಬಂದು ಪ್ರಪೋಸಲ್ ಮಾಡ್ತಾಳೆ ಅಷ್ಟೇ. ನಾನು ಹೆಂಗೆ ಹೇಳಿದೆ ಅಂದರೆ ಸ್ಟಾರ್ಟಿಂಗ್ ಹೋದೆ, ಇದೇ ಥರ ಮಾತಾಡಿದೆ. ಡೂ ಯು ನೋ ಮೈ ನೇಮ್? ಸಾರಿ, ಐ ಡೋಂಟ್ ನೋ ಯು. ಫಸ್ಟ್ ಅಲ್ಲೇ ನಾನು ಅದು ಹೆಂಗೆ ಗೊತ್ತಾಯಿತು, ನನಗೆ ಇದು ಕೇಳಿದ ತಕ್ಷಣ इंटरव्यू ತರ ಇಂತಿದ್ದೇನೆ ನಿಮಗೆ. ಓ ಮೇಡಮ್, ನೋ ಮೇಡಮ್. ಎಸ್ ಮೇಡಮ್. कैजुअल से बात करना. ಕ್ಯಾಶುವಲ್ ಆಗಿ ಮಾತಾಡ ಹೋದೆ. ಯೋ ये कैजुअल है. ನನ್ನ ಪ್ರಕಾರ ಇವನೇ ಕ್ಯಾಶುವಲ್. ನೋಡಿ ಹೆಂಗ್ ನಿಂತ್ಕೊಂಡು ಮಾತಾಡ್ತಾನೆ. ನಾವು NCC ಅಲ್ಲಿ ಹೋಗಿ ಕಂಟಿನ್ಯೂ ನಾನೇ ಮಾತಾಡಲ್ಲ. ಅದು ಹೆಂಗೆ ಗೊತ್ತಾಗೋಯ್ತು? ಪಾಪ ಅವರವರ ಮಾತಾಡಿ ನೋಡಿ ಪಾಪ ಒಳಗಿದ್ದೋಳ. ಪಾಪ ಅದು ಮಗು ಕೊಡ್ದಂಗಿತ್ತು. ಮಗು ಕೊಡ್ದೆ. ನೋ ಸಾರಿ ಅಂದ್ಬಿಟ್ಟು. ನೋ ಅದೇ ಹೇಳಿದೆ, ನೋ ಸಾರಿ, ಐ ಡೋಂಟ್ ನೋ ಯುವರ್ ನೇಮ್ ಅಂತ ಹೇಳಿದೆ. ಅವ್ರು ಇಂಗ್ಲಿಷ್ ಬೇರೆ ಎತ್ತಿತ್ತು ಸಕ್ತ. ಇಂಗ್ಲೀಷ್ ಮೈ ನೇಮ್ ಇಸ್ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದೆ. ಓಕೆ ಅಂತ ಹೇಳಿದೆ ಸರ್. ಓಕೆ ಅಂದ್ಬಿಟ್ಟ. ಅವಳು ಹೇಳಿ ಓಕೆ ಓಕೆ ಅಂತ ಹೇಳಿದ್ದಾರೆ. I know about you, like all your activities, responsibilities, and you are been an SRM ಅಂತೆಲ್ಲ ಹೇಳಿ ಇದು ಮಾಡಿದಾಗ ಓಕೆ ಏನೀಗ ಪಾಯಿಂಟ್ ಬಾ. ನಾನು ಹಂಗೆ ಸೊ ಐ ಹ್ಯಾಡ್ ಅ ಕ್ರಶ್ ಆನ್ ಯು. ಓಕೆ ದಟ್ಸ್ ಗುಡ್ ಅಂತ ಹೇಳಿದೆ. ದಟ್ಸ್ ಗುಡ್ ಸತ್ತರು. ಓಕೆ ಇಕ್ಕೊಂಡವಳೆ ನಾನು ಹ್ಞೂ ಅಂತ ಇಲ್ಲ ತಂದೆ. ಅದಕ್ಕೆ ಆಮೇಲೆ ಕೇಳಿನಿ
ಅದು ಮಕ್ಕೊಡ್ದಂಗೆ ಇತ್ತು ನನಗೆ ಅದ್ರ ಪ್ರಕಾರ. ಅದಕ್ಕೆ ಸರಿ ಅಂತೇಳಿ ಹೇಳ್ಬಿಟ್ರು. ಸೊ ಹ್ಯಾಡ್ ಅ ಕ್ವೆಶನ್. ಓಕೆ ದಟ್ಸ್ ಗುಡ್. ಫ್ಲೋ ಹೇಳ್ತೀನಿ. ನಾನು ಅಷ್ಟಕ್ಕೆ ಸ್ಟಾಪ್ ಮಾಡ್ತಿದ್ದೆ ನಿಜ. ಇಲ್ಲ ಫ್ಲೋ ಅಂತ ಹೇಳ್ತೀನಿ. ದಟ್ಸ್ ಗುಡ್. ಸೊ ಹ್ಯಾಡ್ ಅ ಕ್ವೆಶನ್ ಮುಂದೆ ಬಾ. ಫಸ್ಟ್ ಆ್ಯಂಡ್ ಆಫ್ಟರ್ ಸೀಯಿಂಗ್ ಯು ನೌ ಐ ಫೆಲ್ ಇನ್ ಲವ್ ವಿತ್ ಯು ಅಂತ ಹೇಳಿದ್ರು. ಓಕೆ ನಾನು ಹಿಂಗೆ ಓಕೆ ಅಂತ ಹೇಳಿದೆ. ಬಯಸದೆ ಬಂದ ಸೊ ಭಾಗ್ಯ. ಐ ಲವ್ ಯು ಅಂತ ಹೇಳಿದ್ದು. ಖುಷಿ ನೋಡು. ನಾನು ಅದಕ್ಕೆ no as I saw my friends who are struggling now and their lives, so I am not in ಹಂಗೆ ಹೇಳಿ ನಾಟ್ ಇಂಟ್ರೆಸ್ಟೆಡ್ ಆ್ಯಂಡ್ ಐ ಡೋಂಟ್ ಕೇಳಿಲ್ಲ. ಇಲ್ಲ ಏನು. ಸೊ ಇಟ್ಸ್ ಅ ನೋ ಅಂತ ಇಷ್ಟೆಲ್ಲ ಮಾತಾಡಿದೆ ಅಂದರೆ ಫ್ರೆಂಡ್ಸ್ ಬಗ್ಗೆ ಹೇಳಿದೆ. ಸೊ ಅವಳು ನಾನು ಇನ್ನೇನು ಮಾತಾಡ್ತಿದ್ದೀನಿ ಪಕ್ಕನ್ ಅಂದರೆ ಮಾತಾಡ್ತಾ ಸೊ ಇಟ್ಸ್ ನೋ ಅಂದರೆ ಎಸ್ ಇಟ್ಸ್ ನೋ ವೈ ಅಂತ ಆ್ಯಸ್ ಐ ಸರ್ ಇಟ್ಸ್ ನೋ ಮತ್ತೆ स्टोरी ಅಷ್ಟೇ. ಅಷ್ಟೇ. ಆಮೇಲೆ तरुण क्या इंटरव्यू में बात करने की तुझे सबको है कितनी ಕೇಳಕ್ ಆಗ್ತಾ ಇಲ್ಲ ನಂಗೆ ಅಳು ಬರ್ತಾ ಇಂಗ್ಲೀಷ್ ಅಲ್ವಾ ಅದಕ್ಕೆ. अबे ಏ चल ನಂಗೆ ಇದೆ ಸುಮ್ನೆ ಹಿಡಿದು ಈ ಇದೆ ಮಾತು ನಾನು ಹೇಳು. ಕೇಳಿರೋ ಲವ್ ಸ್ಟೋರಿ ನಾನು ಕಪ್ಪಡ ಕೊಟ್ಟಿದ್ದೀನಿ ನೆಟ್ಟಿ ಮಾತಾಡೋದು ಕಲ್ಲಲ್ಲಿ ಹೋಗ್ಲಿ ಅಂತ ಹೋಗೋಣ ಊಟಕ್ಕೆ. ಈ ವಯಸ್ಸಲ್ಲಿ ನಾನು ನಿಂತ್ಕೋಬೇಕಲ್ಲ. ಪ್ರಾಂಕ್ ಎಲ್ಲ ಮುಗಿಸಾಗಿದೆ. ರಾತ್ರಿ ಸೊ ಅವರ ರಿಯಾಕ್ಷನ್ ಏನಂತ ಕೇಳೋಣ. ಅಂಡ್ ಪ್ರಾಂಕ್ ಇದು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಬನ್ನಿ ಕೇಳೋಣ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತೈತೆ. ಸೊ ಕೀಪ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.